ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಈಗಲೇ ಹೋಗಿ ಡಾಕ್ಟರ್ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಗ ಕರ್ಕೊಂಬ. ಸಮಾಧಾನ ಅಜ್ಜಿ, ಆಗ್ತಿಲ್ಲ ಅಜ್ಜಿ. ಅತ್ತೆ, ತುಂಬಾ ಚಳಿ ಆಗ್ತಿದೆ. ಪೂಜಾ, ಇನ್ನೊಂದು ರಕ್ತ ಅಜ್ಜಿ. ಅತ್ತೆ, ಕಂದ, ಆಗ್ತಿಲ್ಲ ಅತ್ತೆ, ತುಂಬಾ ಚಳಿ ಆಗ್ತಾ ಇದೆ. ಸಮಾಧಾನ ಮಾಡ್ಕೊ, ಸರಿ ಹೋಗುತ್ತೆ. ಕಂದ, ಸಮಾಧಾನ ಮಾಡ್ಕೋ ಕಂದ. ಇನ್ನೇನ್ ಡಾಕ್ಟರ್ ಬಂದ್ಬಿಡ್ತಾರೆ, ಏನೂ ಆಗೋದಿಲ್ಲ. ಪೂಜಾ, ತುಂಬಾ ಚಳಿ ಆಗ್ತಿದೆ. ತುಂಬಾ ಚಳಿ ಆಗ್ತಿದೆ. ಕಾಲು ಚಳಿ. ಸೇವಂತಿ, ಆಗ್ತಿಲ್ಲ ಅತ್ತೆ. ಅಮ್ಮ, ಮಹಾದೇವರೇ, ಈಶ್ವರ ಶಂಕರ ಮಹಾದೇವ, ತಡ್ಕೊಳಕ್ ಆಗ್ತಾ ಇಲ್ವಲ್ಲಪ್ಪ. ಅಯ್ಯಪ್ಪ ಅಯ್ಯಪ್ಪ, ನನ್ನ ಮಕ್ಕಳು ಹೊಡೆದಿರೋ ಏಟ್ಗೆ ಬಾಡಿ ಪಾರ್ಟ್ಸ್ ಎಲ್ಲ ಪಾಪ್ ಸಾಂಗ್ ಆಡ್ತಿದೆ. ಅಪ್ಪ ಅಮ್ಮ, ಲೇ ಯಶೋದ, ಬಾರೆ ಒಂಚೂರು ಮಸಾಜ್ ಮಾಡು, ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ ಕಣೆ. ನನ್ಗೇನ್ ಮಾಡೋ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ನಾನ್ ರೆಡಿ ಆಗ್ಬೇಕು. ಲೇ, ನಾನ್ ನಿನ್ ಕಟ್ಕೊಂಡಿರೋ ಗಂಡ ಕಣೆ, ಒಂಚೂರಾದ್ರೂ ಕರುಣೆ ತೋರಿಸಿ. ಬಾರಿ ಮೈ ಕೈ ನೋವು ಬಂದ್ಬಿಟ್ಟಿದೆ. ದೊಡ್ಡ ಹೀರೋ ತರ ಹೋಗಿ ಆ ಸೇವಂತಿನ ಕಾಪಾಡಕ್ ಹೋಗಿದ್ರಲ್ಲ, ಹಾಗೆ ಆಗ್ಬೇಕು ನಿಮ್ಗೆ. ಅನ್ಭವ್ಸಿ. ಅಲ್ರಿ, ಒಂದೇ ಒಂದ್ಸಲಿ ಕರಡೆ ಮುಂದೆ ನಿಂತ್ಕೊಂಡು ನಿಮ್ ಬಾಡಿನ ಮೇಲಿಂದ ಕೆಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊಳ್ಳೆ ಹೊಡಿಯಕ್ಕೂ ಲಾಯಕ್ಕಿಲ್ಲ ನೀವು. ಅಂತದಲ್ಲಿ ರೌಡಿಗಳನ್ನ ಹೊಡಿಯಕ್ ಹೋಗಿದ್ರಲ್ಲ. ಅಯ್ಯಲ್ಲೇ, ಅಲ್ಲ, ನಿಮ್ಗೆಷ್ಟು ಧೈರ್ಯ ಇರ್ಬೇಕು. ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ಬೇಕು ಅಂತ ದುಡ್ಡಿನ ವಿಷಯದಲ್ಲಿ ಮಾತ್ರ ಹೇಳಿಲ್ಲ. ತಾಕತ್ತಿದ್ರೆ ಅಷ್ಟೇ ಮಾತ್ರ ಎಗ್ರಾಡ್ಬೇಕು. ಇಲ್ಲ ಅಂದ್ರೆ ಹೀಗೆ ಕೈಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕಾಗತ್ತೆ. ನಿಮ್ಗೆ ಹೀಗಾಗಿರೋದ್ ಕಡ್ಮೆನೇ ರೀ. ಲೇ, ಒಂಚೂರು ಮಸಾಜ್ ಮಾಡು ಅಂತ ಅಂದ್ರೆ ಅದೆಷ್ಟೇ ಮಾತಾಡ್ತೀನಿ ನೀನು. ಸೇವಂತಿಗೋಸ್ಕರ ತಾನೆ ನೀವ್ ಹೋಗಿ ಕೈಕಾಲ್ ಮುರ್ಕೊಂಡ್ ಬಂದಿರೋದು. ಅವಳಿಗೆ ಹೇಳ್ರಿ ಸೇವೆ ಮಾಡೋದಿಕ್ಕೆ. ನನ್ಗ್ಯಾಕೆ ಹೇಳ್ತಿದ್ದೀರಾ? ನನ್ಗ್ಯಾಕೆ ಈ ಕರ್ಮ? ಲೇ, ಹೆಂಡತಿಯಾದವಳು ಗಂಡನ ಸೇವೆ ಮಾಡೋದು ಕರ್ಮ ಅಲ್ಲ ಕಣೆ, ಧರ್ಮ. ಓಹೋ, ಸೇವೆ ಅಂತ ಬಂದಾಗ ಮಾತ್ರ ನನ್ಗೊಬ್ಳು ಹೆಂಡತಿ ಇದ್ದಾಳೆ ಅಂತ ನಿಮ್ಗೆ ನೆನಪಾಗತ್ತಾ? ಖರ್ಚು ಕಾಸ್ಬೇಕು ಅಂದ್ರೆ ನಮ್ ಮಕ್ಳಿಗೆ ಫೀಸ್ ಕಟ್ಬೇಕು ಅಂದಾಗ ನೀವ್ ನನ್ ಗಂಡ, ನಾನ್ ನಿಮ್ ಹೆಂಡತಿ ಅನ್ನೋದನ್ನೇ ಮರ್ತೋಗ್ತೀರಲ್ಲ. ಅಯ್ಯೋ ರೀ, ಬರೀ ಹೆಂಡತಿ ಹತ್ರ ಸೇವೆ ಮಾಡಿಸ್ಕೊಂಡ್ರೆ ಸಾಲದು. ಹೆಂಡತಿ ಮಕ್ಳು ಸಾಕೋ ಯೋಗ್ಯತೆನೂ ಇರ್ಬೇಕು. 3 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಬಂದ್ಬಿಟ್ರು ಸೇವೆ ಮಾಡು ಅಂತ. ಎದ್ದೋಗ್ರಿ. ಹೋಗಿ ಹೋಗಿ ನಿನ್ನ ಹತ್ರ ಕಷ್ಟ ಹೇಳ್ಕೊತಾ ಇದ್ದೀನಲ್ಲ, ಸುಂಕ್ತವ್ರ ಮುಂದೆ ಕಷ್ಟ ಹೇಳ್ಕೊಂಡಂಗೆ. ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರ್ಬೇಕು. ಈಗೇನು? ಏನಿಲ್ಲ ಮಹಾತಾಯಿ, ನನ್ನ ಹೆಂಡತಿ ನೆಗದ್ ಬಿದ್ದೋದ್ಲು ಅಂತ ನಾನೇ ಹೋಗಿ ತಲೆಗೆ ಬಿಸಿನೀರು ಹಾಕತ್ತೀನಿ. ರೀ, ಅಷ್ಟು ಈಸಿಗೆ ಸಾಯ್ತೀನಿ ಅಂತ ಅನ್ಕೋಬೇಡಿ. ಅಯ್ಯೋ, ನೀನೆಲ್ಲೇ ಇಷ್ಟು ಬೇಗ ಸಾಯ್ತೀಯಾ? ಇನ್ನು ಎಷ್ಟು ಮನೆ ಹಾಳು ಮಾಡಬೇಕು ಏನೋ ನೀನು. ಹೌದು ರೀ, ಹೌದು. ನಾವೆಲ್ಲ ಮನೆ ಹಾಳು ಮಾಡೋರು, ನೀವ್ ಮನೆ ಉದ್ಧಾರ ಮಾಡೋರು. ಹೀಗೆ ಹೆಂಡತಿ ಬಗ್ಗೆ ಆಪಾದನೆ ಹೊರ್ಸಿದ್ರೆ ಆ ರೌಡಿ ಬಂದು ಹೊಡಿಯೋದಲ್ಲ, ನಾನ್ ಹಾಕೋ ಶಾಪಕ್ಕೆ ನಿಮ್ ಕೈಕಾಲ್ ಬಿದ್ದೋಗ್ಬಿಡುತ್ತೆ. ನೀವ್ ಬಾಯಿ ಮುಚ್ಕೊಂಡು ಸ್ನಾನ ಮಾಡ್ಕೊಂಡು ತೆಪ್ಪಗ್ ಬಿತ್ಕೊಳ್ಳಿ. ಲೇ ಲೇ, ಅಯ್ಯೋ, ಇದೆಂತ ಜನ್ಮ ಇವಳ್ದು. ಈ ಕಡೆ ಮನೆಗೆ ಒಳ್ಳೆ ಮಗಳಲ್ಲ, ಯಾವಾಗ ಬೆಂಕಿ ಹಚ್ಚಲಿ ಅಂತ ಕಾಯ್ತಾ ಇರ್ತಾಳೆ. ಆ ಕಡೆ ಗಂಡನ್ಗೆ ಒಳ್ಳೆ ಹೆಂಡತಿಯಲ್ಲ, ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಬೇಕಾದಳು ತಲೆ ಮೇಲೆ ಓಡಾಡ್ತಾಳೆ. ಇನ್ನೊಂದ್ ಕಡೆ ಮಕ್ಕಳು ಒಳ್ಳೆ ತಾಯಿ ಅಲ್ಲ, ತುತ್ ಮಾಡಿ ತಿನ್ಸ್ಬೇಕಾದಳು ತಗೊಂಡೋಗಿ ಹಾಸ್ಟ್ಲಿಗೆ ಬೀಸಾಕಿದ್ದಾಳೆ. ಇವಳೇನಂತ ಕಟ್ಕೊಬಿಟ್ಟ ನಾನು.
ಬನ್ನಿ ಡಾಕ್ಟರ್. ಅಯ್ಯೋ ದೇವ್ರೆ, ಡಾಕ್ಟರ್ ಬರ್ತಾರೆ. ಬರ್ಲೇ ಇಲ್ವಲ್ಲ ಚಳಿ. ಡಾಕ್ಟರ್ ಬಂದ್ರು, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬನ್ನಿ ಕೊಡಿ. ಡಾಕ್ಟರ್, ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. ಆಮೇಲೆ ವಿಪರೀತ ಚಳಿ ಶುರು ಆಯ್ತು. ಮೈ ಕೂಡ ಬೆಚ್ಚಗಿದೆ. ಇದ್ದಕ್ಕಿದ್ದಾಗೆ ಏನಾಯ್ತು? ನೆನ್ನೆ ಏನಾದ್ರು ಹೊರಗಡೆ ಫುಡ್ ತಿಂದ್ರಾ? ಹಾಗೇನಿಲ್ಲ, ನಿನ್ನೆ ಇವನ್ನ ಯಾರೋ ನೋಡಿ, ನೀವು ಡಾಕ್ಟರ್ ಹತ್ರ ಸತ್ಯ ಮುಚ್ಚಿಟ್ರೆ ನಾನು ಟ್ರೀಟ್ಮೆಂಟ್ ಕೊಡೋದು ಹೇಗೆ? ಏನಿಲ್ಲ ಡಾಕ್ಟರ್, ನಿನ್ನೆ ಇವಳ್ದು ಬರ್ತಡೇ ಇತ್ತು. ಯಾರೋ ಪಾಪಿಗಳು ಇವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ದೇವ್ರ ದಯೆಯಿಂದ ಏನೂ ಆಗ್ಲಿಲ್ಲ. ಆದ್ರೆ ಇವಳು ಮಾತ್ರ ತುಂಬಾ ಭಯ ಪಟ್ಕೊಂಡಿದ್ದಾಳೆ. ಮೇ ಬಿ ಶಾಕ್ ಆಗಿದೆ ಅನ್ಸುತ್ತೆ. ಸರಿ, ನಾನು ಅವ್ರನ್ನ ಎಕ್ಸಾಮ್ ಮಾಡ್ಬೇಕು. ಒಬ್ರಿರಿ, ಮಿಕ್ಕಿದವರೆಲ್ಲ ಆಚೆ ಇರಿ. ನಾನು ನೀನಿರು. ಬಾಬುಜ ನಡಿ. ಚಳಿ. ಬೇಡ, ಚಳಿ. 2 ನಿಮಿಷ ಆಗೋಯ್ತು, ತೆಗಿರಿ. ಆಗ್ತಿಲ್ಲ. ಆ ಮಾಡಮ್ಮ, ನಾಲ್ಗೆ ತೋರಿಸಿ. ಮುಂಚೆ ಏನಾಗಿತ್ತು ಇವ್ರಿಗೆ? ಇವ್ರ ಗರ್ಭಕೋಶ